ಬಾಲಕ ಯಾರಪ್ಪ ಏನು ಮಾಡ್ತಿಲ್ಲ? ನನ್ನ ಹೆಸರು ಚತುರ. ನಾನು ಇದೇ ಪಟ್ಟಣದ ಮಡಿವಾಳ್ ಕ್ಷೇತ್ರ ಮನೆಯಲ್ಲಿ ಕತ್ತೆ ಕಾಯುವಾಳು. ಅಂದ ಹಾಗೆ ನೀವು ಯಾರು? ನಾನಾದರೂ ಒಬ್ಬ ಬಡ ಬ್ರಾಹ್ಮಣ. ನನಗೆ ಬಹಳವಾಗಿ ಬಾಯಾರಿಕೆ ಆಗುತ್ತಿರುವುದು. ನೀನು ಇಲ್ಲಿ ಎಲ್ಲಿಯಾದರೂ ಜಲವನ್ನು ತೋರಿಸು, ನಿನಗೆ ಪುಣ್ಯ ಬರುವುದು ಮಗು. ಸ್ವಾಮಿ, ಚೆನ್ನಾಗಿ ನೋಡ್ಕೊಂಡು ಹೋಗಿರಂತೆ, ಕೈ ಕಟ್ ಮಾಡ್ತಾರೆ ಈಗ. ಮಗು, ನನಗಾದರೂ ಬಹಳವಾಗಿ ವಯಸ್ಸಾಗಿದೆ. ಈ ನೇತ್ರಗಳು ಸಹ ಸರಿಯಾಗಿ ಕಾಣುವುದಿಲ್ಲ, ನನಗೂ ಸಹ ಶಕ್ತಿ ಇಲ್ಲ. ನೀನೇ ಬಂದು ಜಲವನ್ನು ತೋರಿಸಿದರೆ ನಿನಗೆ ಪುಣ್ಯ ಬರುವುದಿಲ್ಲವೇ ಮಗು? ಆಯ್ತು, ದಣಿ ಅಪ್ಪಣೆಯಂತೆ ನಾನು ಕತ್ತೆ ಕಾಯುವಾಳು. ನಾನು ನಿಮ್ಮೊಂದಿಗೆ ಬಂದರೆ ತಪ್ಪಾಗುವುದಿಲ್ಲವೇ? ಮಗು, ನೀನು ಬಾರದಿದ್ದರೆ ನಾನು ಇಲ್ಲಿಯೇ ಪ್ರಾಣತ್ಯಾಗ ಮಾಡಿದರೆ ನಿನಗೆ ಆಗ ದೋಷ ಬರುವುದಿಲ್ಲವೇ ಮಗು? ಯೋಚಿಸಿ ನೋಡು. ಆಯ್ತು ಮಗು, ನೋಡಿ ಆ ಬಾವಿ. ಹೌದಮ್ಮ, ನೀರನ್ನು ಕುಡಿದು ನಿಮ್ಮ ದಾಹವನ್ನು ತೀರಿಸಿಕೊಳ್ಳಿ. ಇಲ್ಲೇ ಇರು ಮಗು. ಕುಡಿದಾಯಿತು. ನನಗೆ ಬಹಳವಾಗಿ ಹಸಿವೆ ಆಗುತ್ತಿರುವುದು. ಹೇಳು ಬಾ ಮಗು, ಇಲ್ಲಿ ಅಲ್ಲಿ ನೋಡು, ಆ ಬಾಳೆಯ ಗೊನೆಯಲ್ಲಿ
ಬಾಳೆಯ ಹಣ್ಣುಗಳು ಹಣ್ಣಾಗಿ ಘಮಘಮನೆ ಪರಿಮಳವನ್ನು ಬೀರುತ್ತಿದ್ದವು. ನೀನು ಆ ಬಾಳೆ ಕೊನೆಯಲ್ಲಿ 2 ಚಿಪ್ಪು ಹಣ್ಣುಗಳನ್ನು ಕಿತ್ತುಕೊಡು. ಈ ತೋಟದವರು ಬಂದು ಕೇಳಿದರೆ ನಾನು ಅವರಿಗೆ ಹೇಳುತ್ತೇನೆ ಮಗು. ಛೇ, ನಾನು ಇಲ್ಲಿಗೆ ಬಂದದ್ದೇ ತಪ್ಪು. ಅದರಲ್ಲಿ ಆ ಬಾಳೆಹಣ್ಣನ್ನು ಕಿತ್ತರೆ ಮಹಾ ಪಾಪವಾಗುವುದಿಲ್ಲವೇ? ನಾನಿನ್ನು ಹೋಗುತ್ತೇನೆ. ಯಾರೋ ಹುಡುಗ, ಓಡಿ ಹೋಗುತ್ತಿದೆಯಾ? ಇರಲಿ. ಈ ಬಾಳೆಯ ಕೊನೆಯಲ್ಲಿ 2 ಚಿಪ್ಪು ಹಣ್ಣುಗಳನ್ನು ಆಗ ನಿನ್ನ ತಂದೆಯಿಂದಲೇ ನಿನ್ನ ಕರಗಳನ್ನು ಕತ್ತರಿಸುತ್ತೇನೆ. ಈ ದಿನ ಬಾಳೆಯ ತೋಟದಲ್ಲಿ ರಸಬಾಳೆಯ ಮನೆಯಲ್ಲಿ 1-2 ಚಿಪ್ಪು ಹಣ್ಣುಗಳು ಕಳವಾಗಿರುವುದಲ್ಲ, ಏನು ಮಾಡಲಿ? ಓಹೋ, ಇಲ್ಲಿ ಯಾರು ಹುಡುಗನು ಕತ್ತೆ ಕಾಯುತ್ತಿರುವನು, ಅವನನ್ನು ವಿಚಾರಿಸಿದರೆ ಎಲ್ಲ ತಿಳಿಯುವುದು. ಬಾಲಕ, ನಮ್ಮ ತೋಟಕ್ಕೆ ಯಾರಾದರೂ ಬಂದಿದ್ದಾರೇನಪ್ಪ? ಪೂಜ್ಯರೇ, ಬಾಲು, ಪೂಜ್ಯರೇ, ಒಬ್ಬ ಬಡ ಬ್ರಾಹ್ಮಣ ನೀರನ್ನು ತರಿಸಿ ಒಂದು ತೋಟದ ಒಳಗೆ ಕರೆದುಕೊಂಡು ಬಂದರು. ಅಲ್ಲಿಗೆ ಹೋಗಿ ಬಾಳೆಹಣ್ಣನ್ನು ಕಿತ್ತುಕೊಂಡು ಬಾ ಎಂದು ಹೇಳಿದರು. ಅದಕ್ಕೆ ನಾನು ಒಪ್ಪದೆ ಓಡಿ ಬಂದೆನು ಸ್ವಾಮಿ.